ಹಾಯ್, ಎಲ್ಲರೂ ಹೆಂಗಿದ್ರಿ? ಹುಷಾರಿದ್ರಿಯಾ? ಇವತ್ತು ನಮ್ಮ ನನಗೆ ಒಂದು ಮಾವಿನ ಹಣ್ಣಿಂದು ರೆಸಿಪಿ ಮಾಡುವ ಅಂದೇಳಿ ಮಾಡ್ತಾ ಇದ್ದೆ. ಈಗ ಮಾವಿನ ಹಣ್ಣಿಂದು ಸೀಸನ್ ಅಲ್ಲ, ಹಾಗಾಗಿ 1 kg ಅಪ್ಪಷ್ಟು ಮಾವಿನ ಹಣ್ಣು ತಗೊಂಡು ಬಂದಿರ್ಕಣಿ. ಊರು ಬದಿಗೆ ಕಾಟು ಮಾವಿನ ಹಣ್ಣು ಸಿಕ್ಕತ್ತು ಗಣಿ, ಅದು ಸಾರು ಮಾಡ್ರೆ ಒಳ್ಳೆ ಟೇಸ್ಟ್ ಆಯ್ತು. ಬಟ್ ನಂಗೆ ಇಲ್ಲಿ ಬೆಂಗಳೂರಿಗೆ ಇಪ್ಪೋದ್ರಿಂದ ಮಾವಿನ ಹಣ್ಣಿಂದು ಊರಿಂದ ಮಾವಿನ ಹಣ್ಣು ಸಿಕ್ಕೋದಿಲ್ಲ. ಹಾಗಾಗಿ ನಾನು ಮಾರ್ಕೆಟಿಂದ ತಗೊಂಬಂದದ್ದು 1 kg ಅಷ್ಟು ಮಾವಿನ ಹಣ್ಣು ತಗೊಂಬಂದಿತ್ತಾ, ಅದನ್ನು ಸ್ವಲ್ಪ ಸಾರು ಮಾಡುವ ಅಂದೇಳಿ ಹೇಳಿ ನಾನೀಗ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಸಾರು ಮಾಡುವ ಅಂದೇಳಿ. ಅದಕ್ಕೆ ಈಗ ಸಾರು ಮಾಡೋದು ಹೆಂಗೆ ಎಂತ ಏನಂದೇಳಿ ಎಲ್ಲ ನಮಗೆ ತೋರಿಸ್ತೆ ನಾ ಹೆಂಗೆ ಸಾರು ಮಾಡ್ತೆ ಅಂದೇಳಿ. ಬಟ್ ನನ್ನ ಚಾನಲನ್ನು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಣಿ ಎಲ್ಲರೂ. ಈಗ ಬನ್ನಿ ನಾವು ಅಡುಗೆ ಮನೆಗೆ ಹೋಪ ಸಾರು ಮಾಡುವ. ಮಾವಿನ ಹಣ್ಣಿಂದು ಸಾರು ಮಾತ್ರ ಸೂಪರ್ ಆಯ್ತು. ಮಾವಿನ ಹಣ್ಣು ಸಾರಿದ್ರೆ ಒಂದು ತುತ್ತು ಅನ್ನ ಜಾಸ್ತಿ ಸೇರುತ್ತಂತಲ್ಲ, ಆ ರೀತಿ. ಈಗ ಕಾಣಿ ಮಾವಿನ ಹಣ್ಣೆಲ್ಲ ತಕ್ಕಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮಾವಿನ ಹಣ್ಣಿದ್ದು ಸಿಪ್ಪೆ ತಕ್ಕಂಬ. ನಾನಿಲ್ಲಿ ಸಿಪ್ಪೆ ಯೂಸ್ ಮಾಡೋದಿಲ್ಲ, ಮಾವಿನ ಹಣ್ಣು ಸಿಪ್ಪೆ ಹಾಕೋದಿಲ್ಲ ನಾನು. ಅದಕ್ಕೆ ಸಿಪ್ಪೆ ಎಲ್ಲ ತೆಕ್ಕಂತೆ ಫಸ್ಟ್. ಮಾವಿನ ಹಣ್ಣು ಸಿಪ್ಪೆ ತಗೋ ಗೊತ್ತಲ್ಲ, ಈ ರೀತಿ ಮಾಡಿದ್ರೆ ಸಹ ಮಾವಿನ ಹಣ್ಣು ಸಿಪ್ಪೆ ಬತ್ತತ್ತು. ನಾ ಫಸ್ಟಿಗೆ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡು ಕಡೆಗೆ ಸಾರು ಮಾಡೋಕೆ ರೆಡಿ ಮಾಡ್ಕೊಂಬ. ಈ ರೀತಿ ಮಾಡ್ರೆ ಸೈ ಎಲ್ಲವೂ ಬದಿದು ಒಚ್ಚಿ ತೆಗೆದ್ರೆ ಸೈ ಮಾವಿನ ಹಣ್ಣು ಸಿಪ್ಪೆ ಬತ್ತ. ಸಿಪ್ಪೆನೂ ಕೂಡ ನೀರಲ್ಲಿ ಹಾಕಿ ಕಿವುಚಿ ಅದರಲ್ಲಿದ್ದ ರಸ ಎಲ್ಲ ಸಾರಿಗೆ ಹಾಕ್ತಾರೆ. ಬಟ್ ನಾನು ಹಾಕ್ತಾ ಇಲ್ಲ ಸಿಪ್ಪೆನ ತೆಗೆದು ಬಿಸಾಕ್ತಿದ್ದೆ, ಸಿಪ್ಪೆ ಬೇಡ ಅಂತೇಳಿ. ಅದಕ್ಕೆ ಹಿಂಗೆ ಮಾಡುವ. ಒಳ್ಳೆ ಹತ್ತು ಮಾತ್ರ ಮಾವಿನ ಹಣ್ಣು ಸಾರು ಲಾಯ್ಕ್ ಹತ್ತು. ಈ ಊರಂಗೆಲ್ಲ ಗಾಳಿ ಮಳೆ ಬಪ್ಪತ್ತಿಗೆ ಒಳ್ಳೆ ಮಾವಿನ ಹಣ್ಣು ಬೀಳುದು. ನಾವೆಲ್ಲ ಓಡುದಾಗಲಿ ಸ್ಕೂಲಿಗೆ ಹೋಗತ್ತಿಗೆ ಮಾವಿನ ಹಣ್ಣು ಬೀಳುತ್ತಂದು ಮಾವಿನ ಹಣ್ಣು ಮರದಡಿ ಓಡುದು. ಗಾಳಿ ಮಳೆ ಬಪ್ಪತ್ತಿ ಗಾಳಿ ಮಳೆ ಬಂದು ಅವ್ರುಗಳೇ ಓಡುದು ಮಾವಿನ ಹಣ್ಣು ಮರದಡಿ. ಅಷ್ಟು ಖುಷಿ ಇತ್ತಲ್ಲ ಆವಾಗ ಸ್ಕೂಲಿಗೆ ಹೋಗತ್ತಿಗೆಲ್ಲ, ಒಳ್ಳೆ ಖುಷಿ ಇದ್ದಿತ್ತು. ಈಗ ಇದೆಲ್ಲದನ್ನು ಹೀಗೆ ತಕ್ಕಂಬತ್ತೆ ಸಿಪ್ಪಿ ನಾನು. ಈಗ ಎಲ್ಲ ತೆಗೆದಿಟ್ಕೊಂಡೆ ಕಾಣಿ, ಸಿಪ್ಪಿ ತೆಗೆದೆ ಎಲ್ಲದ್ರದ್ದು. ಈಗ ಸಾರು ಮಾಡೋಕೆ ಹೆಂಗೆ ಮಾಡೋದಂತ ಕಮ್ಮ ಬನ್ನಿ. ಮೊದಲು ಈ ಪಾತ್ರೆಗೆ ನಾನು ಸಿಪ್ಪೆ ಸುಲಿದೆಲ್ಲ ಮಾವಿನ ಹಣ್ಣು ಹಾಕಂತಿದ್ದೆ. ಅದಕ್ಕೆ 1.5 ಗ್ಲಾಸ್ ನೀರು ಹಾಕಂತೆ ನಾನೀಗ. ಇದನ್ನೀಗ ಒಲೆ ಮೇಲೆ ಇಟ್ಕೊಂಬ. 1.5 ಗ್ಲಾಸ್ ನೀರು ಹಾಕಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ನಾನು, ಉಪ್ಪು ಹಾಕೋ ಸ್ಕಿಪ್ ಆಯ್ತು. ಅದಕ್ಕೆ ಈಗ ಒಲೆ ಮೇಲೆ ಇಟ್ಕೊಂಬ. ಇದು ಚಂದ ಒಂಚೂರು ಮಾವಿನ ಹಣ್ಣು ಬೇಯಲಿ ಅಕ್ಕ. ಲೈಕ್ ಬೆಂದರೆ ಸಾರು ಒಳ್ಳೆ ಹತ್ತು. ಅಷ್ಟೊತ್ತಿಗೆ ನಾನು ಈ ಬದಿಲ್ಲ ಇನ್ನೊಂದು ಅರ್ಧ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತಾರಲ್ಲ, ಅದನ್ನು ಕೊಯ್ದು ಒಲೆಗೆ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೆ. ಅದಕ್ಕೆ ಈಗ ಒಲೆಗೆ ನಾನು ಖಾರಕ್ಕೆ ರೆಡಿ ಮಾಡ್ಕೊಂಬ. ಸಾರು ಅಂದರೆ ಮಸಾಲೆ ರೆಡಿ ಮಾಡ್ಕೊಂಬ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೆ. ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, 1.5 ಸ್ಪೂನಷ್ಟು ಧನಿಯಾ, 1/4 ಸ್ಪೂನಷ್ಟು ಮೆಂತ್ಯ, ಸಾಸಿವೆ ಅರ್ಧ ಸ್ಪೂನು, 1/4 ಸ್ಪೂನಷ್ಟು ಮೆಂತ್ಯ, ಕಾಳು ಮೆಣಸು, ಹಾಗೆ ಉದ್ದಿನಬೇಳೆ 1 ಸ್ಪೂನು, ಚೂರು 1 ಚಿಟಿಕೆ ಅಷ್ಟು ನಾನಿಲ್ಲಿ ಓಂಕಾಳು ಹಾಕಂತೆ. ಎಂತಕ್ಕಂದರೆ ಓಂಕಾಳು ಹಾಕಿದ್ರೆ ಮಾವಿನ ಹಣ್ಣು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರಲ್ಲ, ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಬರ್ತಿಲ್ಲ. ಅದಕ್ಕೆ ನಾವು ಓಂಕಾಳು ಹಾಕ್ತಿದ್ದೇ ಇಲ್ಲ. ಓಮ ಅಂದೇಳಿ ಹೇಳ್ತಾರೆ ಊರ ಬದಿಗೆಲ್ಲ. ಅದನ್ನು ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೊಂಬ ಮಸಾಲೆ. ಈಗ ತಣ್ಣಗೆ ಹಬ್ಬ ಬಿಟ್ಟಿದೆ. ಒಂದು ಅರ್ಧ ಹೋಳಷ್ಟು ಕಾಯಿ ತಗೊಂಡಿದ್ದೆ. ಅರ್ಧದಲ್ಲ ಅರ್ಧ, ಫುಲ್ಲಲ್ಲ, ಅರ್ಧ ಕಡಿ ಅಂತಾರಲ್ಲ ಅದ್ರಂಗೆ ಅರ್ಧ ಅಪ್ಪಷ್ಟು ತಗೊಂಡಿದ್ದೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಅಂದರೆ ಅರಿಶಿನ ನೋಡಿ ಹಾಕ್ಕೊಂಡು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮಾವಿನ ಹಣ್ಣು ಬೆಂತ ಕಂಬ ಕಾಣಿ, ಮಾವಿನ ಹಣ್ಣು ಬೆಂತ. ಈಗ ನಾನು ಆಚೆ ಬದಿಲಿ ಒಲಿ ಬಚ್ಕೊಂಡಿನಲ್ಲ ಸೌತೆಕಾಯಿ, ಅದನ್ನು ಇದಕ್ಕೆ ಹಾಕ್ಕೊಂಡೆ. ಸೌತೆಕಾಯಿ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬತ್ತು ಮಾವಿನ ಹಣ್ಣು ಸಾರು, ಲೈಕ್ ಹತ್ತು. ಈಗ ಮಸಾಲೆ ಕೂಡ ಅದಕ್ಕೆ ಹಾಕ್ಕೊಂಬ. ಒಂಚೂರು ಮಿಕ್ಸಿ ಜಾರ್ ತೊಳೆದು ನೀರೆಲ್ಲ ಹಾಕ್ಕೊಂಬ. ಇದು ನೀವು ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ, ಒಂದು ಮೀಡಿಯಮ್ ಹದದಲ್ಲ ಈ ಮಸಾಲೆ ರೆಡಿ ಮಾಡ್ಕೊಂಡ್ರೆ ಸಾಕು. ಈಗ ಕಾಣಿ ಇದು ರೆಡಿ ಆಯಿತಾ, ಕುದಿ ಬರಲಿ ಅಷ್ಟರಲ್ಲಿ ನಾನಿಲ್ಲ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂತೆ. ಒಂದು 2-3 ಸ್ಪೂನಷ್ಟು ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಇದು ಸಾಸಿವೆ, ಹಾಗೆ ಕರಿಬೇವು, ಒಂದು 1/4 ಸ್ಪೂನಷ್ಟು ಇಂಗು, ಒಂದು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಒಗ್ಗರಣೆ ಈಗ ರೆಡಿ ಆಯ್ತಲ್ಲ. ಈಗ ನಾವು ಸಾಂಬಾರಿಗೆ ಹಾಕುವ. ಇನ್ನು ಒಗ್ಗರಣೆ ರೆಡಿ ಆಯ್ತಾ, ಸಾಂಬಾರು ಕೂಡ ಕೊದಿ ಬಂತು ಕಣಿ. ಈಗ ಸಾಂಬಾರಿಗೆ ಹಾಕುವ.
ಮಾವಿನ ಹಣ್ಣಿನ ಸಾರು ಸೂಪರ್ ಟೇಸ್ಟಾಗಿ ಮಾವಿನ ಹಣ್ಣಿಂದು ಸಾರು ರೆಡಿ ಆಯಿತು. ಕಂಡ್ರಿ ಅಲ್ಲ ವಿಡಿಯೋ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಮನೇಲಿ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೋ ತನಕ ನನ್ನ ವಿಡಿಯೋ ನೀವೆಲ್ಲ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.